सुहाने सफर का अब लीजिए आनंद। आपके लिए रोजाना बीजापुर से पुणे आरामदायक सुविधा के साथ रात 10 बजे बीजापुर केंद्र बस स्टैंड दात्री मस्जिद के सामने एसी स्लीपर साई कृपा ट्रैवल्स जो आपकी सेवा के लिए अब है तैयार। यात्रीगण इसकी बुकिंग और अधिक जानकारी के लिए गणेश ट्रैवल्स ऑफिस से संपर्क कर सकते हैं। स्वागत है आपका बी न्यूज नेशन में। मैं हूं आबिद हुसैन शेख। बीजापुर में बीजेपी का सदस्यत्व अभियान। देश में और राज्य में बीजेपी को मजबूत करने के उद्देश्य से आज बीजापुर के पूर्व सचिव और पूर्व विधायक अप्पा साहब पट्टन शेट्टी के नेतृत्व में सदस्यता अभियान की शुरुआत श्री सिद्धेश्वर मंदिर से हुई। साथ आए देश बनाए नारे के साथ पक्ष को मजबूत बनाने का संकल्प लिया गया। इस मौके पर बीजेपी महिला पदाधिकारी कार्यकर्ता और बीजेपी के अभिमानी भागी रहे। भारतीय जनता पक्ष ರಾಷ್ಟ್ರದಲ್ಲಿ ಸದಸ್ಯತ್ವ ಅಭಿಯಾನ ಕೊಡ್ತಾರೆ। ಅದೇ ರೀತಿ ಬಿಜಾಪುರ ನಗರದಲ್ಲಿ ಕೂಡ ಸದಸ್ಯತ್ವ ಅಭಿಯಾನಕ್ಕೆ ಚಾಲನೆ ಕೊಟ್ಟಿದ್ದೀವಿ। ಈ ವರ್ಷ ಕೂಡ ಕಳೆದ ವರ್ಷಕ್ಕೂ ಹೆಚ್ಚು ಜಿಲ್ಲೆಯಲ್ಲಿ ಕಳೆದ ಬಾರಿ 4 ಲಕ್ಷಕ್ಕೂ ಹೆಚ್ಚು ಸದಸ್ಯರನ್ನು ಕಾರ್ಯ ಆಗಿತ್ತು। 4 ಲಕ್ಷಕ್ಕೂ ಹೆಚ್ಚು ಗುರಿಯನ್ನು ನಾವು ಜಿಲ್ಲೆಯಲ್ಲಿ ಹೊಂದಿದ್ದೀವಿ। ಬಿಜಾಪುರ ನಗರದಲ್ಲಿ ಕೂಡ ಕಳೆದ ಬಾರಿ 50,000 ಹೆಚ್ಚು ಸದಸ್ಯರನ್ನು ಹೊಂದಿದ್ದೀವಿ। ಈ ಸಲ ಕೂಡ 50,000 ಹೆಚ್ಚು ಸದಸ್ಯರನ್ನು ಮಾಡುವ ಮುಖಾಂತರ ಪ್ರತಿ ಮನೆಗೆ भारतीय जनता पक्ष सदस्यರು ಇರಬೇಕು। ಪ್ರತಿ ಕಾರ್ಯಕರ್ತರು ಪ್ರತಿ ಸಾರ್ವಜನಿಕರು ಕೂಡ ಭಾರತೀಯ ಜನತಾ ಪಕ್ಷದ ಸದಸ್ಯರು ಆಗಬೇಕು ಅನ್ನೋ ರೀತಿಯಲ್ಲಿ ನಮ್ಮೆಲ್ಲ ಕಾರ್ಯಕರ್ತರಲ್ಲಿ ಸೇರ್ಕೊಂಡು ನಿರ್ಮಾಣಗಳಲ್ಲಿ ಇಡೀ ರಾಷ್ಟ್ರದಲ್ಲಿ ಸದಸ್ಯರಲ್ಲಿ ನಂಬರ್ 1 ಆಗಿದೆ। ಈ ಸಲ ಕೂಡ ಈ ರಾಷ್ಟ್ರದ ರಾಜಕೀಯ ಪಕ್ಷಗಳ ಸದಸ್ಯರ ದಾಖಲೆಯನ್ನು ಡಿಸಿ ಅವರ ನೇತೃತ್ವದಲ್ಲಿ ಹೊಸ ಒಂದು ಇತಿಹಾಸ ರಚನೆ ಆಗ್ತದೆ। ಜಿಲ್ಲೆಯಲ್ಲಿ ಕೂಡ ಹೊಸ ಒಂದು ಇತಿಹಾಸ ರಾಜಕೀಯ ಪಕ್ಷಗಳ ಏನು ಸದಸ್ಯರಿದ್ದಾರೆ ಬೇರೆ ರಾಜಕೀಯ ಪಕ್ಷಗಳು ಹೆಚ್ಚು ಭಾರತೀಯ ಜನತಾ ಪಕ್ಷ ಸದಸ್ಯರ ಮುಖಾಂತರ ಇಲ್ಲಿ ಕೂಡ ಭಾರತೀಯ ಜನತಾ ಪಕ್ಷ ಇತಿಹಾಸವನ್ನು ನಿರ್ಮಾಣ ಮಾಡಲಾಗ್ತದೆ। ದರ್ಶಕರಲ್ಲಿ ಅವ್ರು ಮತ ಹಾಕಿರ್ತಾರೆ ಅವ್ರ ನಿರ್ಧಾರ ಅವ್ರಿಗೆ ಸ್ವತಂತ್ರ ಇರಬೇಕು। ಅವ್ರು ಏನು ಚಲೋ ಅನಿಸಲ್ಲ ಆ ರಾಜಕೀಯ ಪಕ್ಷಕ್ಕೆ ಆಯ್ಕೆ ಮಾಡ್ತಾರೆ। ಯಾವುದೇ ಅಧ್ಯಕ್ಷ ಅವರು ನರೇಂದ್ರ ಮೋದಿಯವರು ಅಂಥ ಸಣ್ಣ ಕೆಲಸಗಳು ರಾಷ್ಟ್ರೀಯ ಅಧ್ಯಕ್ಷರು ಪ್ರಧಾನಮಂತ್ರಿ ಕೈ ಹಾಕ್ತಿದ್ದಾರೆ ನಮಗೂ ಕೂಡ ನಮಗೆ ಒಮ್ಮತದ ಅಭಿಯಾನವನ್ನು ಒಂದು ಕೋಟಿಯಷ್ಟು ಮಾಡಬೇಕಂತೇಳಿ ನಮಗೆ ಅಂದಾಜು ಐತಿ ನಮ್ಮ ಬಿಜಾಪುರ। ನಾವು ಇದರ ಸದಸ್ಯತ್ವ ಅಭಿಯಾನವನ್ನು ಬಿಜೆಪಿಯಿಂದ ಮಾಡೇ ತೋರಿಸ್ತೇವೆ ಅಂತೇಳಿ ನಾವು ಹೇಳ್ತೀವಿ। ಮಹಿಳೆ ಹೆಚ್ಚಿನ ಸಂಖ್ಯೆಯಲ್ಲಿ ಕೆಲಸ ಮಾಡೋದ್ರಿಂದ ಅವರಿಗೂ ಒಂದು ಮಹತ್ವ ಇದೆ। ಆಮೇಲೆ ನಮ್ಮ ನಿರ್ಮಲಾ ಸೀತಾರಾಮನ್ ಅವರು ಬಜೆಟ್ ಕೊಟ್ಟಿದ್ದು ಬಹಳ ಉತ್ತಮ ಹಾಗೂ ಎಲ್ಲರಿಗೂ ಒಳ್ಳೆಯ ಮತ್ತು ಬಡವರಿಗೂ ಹಾಗೂ ಒಕ್ಕಲಿಗರಿಗೂ ಮತ್ತು ಸಾರ್ವಜನಿಕರಿಗೂ ಮಹಿಳೆಯರಿಗೂ ಬಸವಣ್ಣವರ ವಚನದಿಂದ ನಾಯಕನ ಕೈಲಾಸ ಎಂಬ ವಚನದಿಂದ ಅವರು ತಮ್ಮ ಮಂಡನೆಯನ್ನು ಚಾಲು ಮಾಡಿದರು। ಅದರಿಂದ ನಾರಿ ಶಕ್ತಿಯ ಬಗ್ಗೆಯೂ ಅವ್ರು ಹೇಳಿದರು। ಮಹಿಳೆಯರಿಗಾಗಿ 1 ಲಕ್ಷ ರೂಪಾಯಿ ಸೊಸೈಟಿಗಳಿಗೆ ಕೊಡೋದಾಗಿ ಅವರು ತಮ್ಮ ವಿಚಾರವನ್ನು ನಿರ್ಮಲಾ ಸೀತಾರಾಮನ್ ಅವರು ಹೇಳಿದರು। ಅವ್ರಿಗೆ ನಾವು ಅಭಿನಂದನೆಗಳನ್ನು ಹೇಳುತ್ತೇವೆ। ಈ ಸದಸ್ಯತ್ವ ಅಭಿಯಾನವನ್ನು 40 ದಿವಸದಲ್ಲಿ ನಾವು ಪೂರ್ಣ ಮಾಡಿ ರಾಜ್ಯಕ್ಕೆ ಕಳಿಸ್ತೇವೆ। ಒಂದು ಜವಾಬ್ದಾರಿನ ಹೊತ್ತು ಕೆಲಸ ಮಾಡುವಂಥ ಸಂದರ್ಭ ಈಗ ಬಂದಿದೆ। ನಿಜವಾಗ್ಲೂ ಹೇಳ್ಬೇಕಂದ್ರೆ ಈ ಪಕ್ಷದಲ್ಲಿ ನಾವು ಕೆಲಸ ಮಾಡಬೇಕಾದ್ರೆ ನಮಗೆ ತುಂಬ ಉಲ್ಲಾಸ ಆಗ್ತಾ ಇದೆ। ಈ ಪಕ್ಷವನ್ನು ನಾವು ಇನ್ನೂ ಸ್ವಲ್ಪ ಪ್ರಚುರವಾಗಿ ನಡೆಸಿದ್ರೆ ಮುಂದಿನ ಕಾಲದಲ್ಲಿ ಎಲ್ಲ ತಿಳಿಸ್ಕೊಂಡು ಎಲ್ಲ ತಳಮಟ್ಟದ ಎಲ್ಲ ನನ್ನ ಸಮಾಜದವರಿಗೆ ಮತ್ತು ನನ್ನ ಎಲ್ಲ ಜಾತಿ ಅನ್ವಯಿಸಿದೆ ಮತ್ತು ಅವರಿವರನ್ನದೇ ಒಂದು ಒಳ್ಳೆಯ ಉನ್ನತ ಪಕ್ಷ ಅಂತಂದರೆ ನಾನು ಬಿಜೆಪಿ ಪಕ್ಷ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ। ಇದು ಭಾಳ ಮಹತ್ವವಾಗಿ ಬೆಳಿಬೇಕಂತ ನನ್ನ ಅನಿಸಿಕೆ। ಬಿಜಾಪುರ ಡಿಸ್ಟ್ರಿಕ್ಟ್ನಲ್ಲಿ ಇರ್ತಕ್ಕಂಥ ಎಲ್ಲ ಕ್ಷೇತ್ರದಲ್ಲಿ ಹೆಚ್ಚಿನ ಒಂದು ಬಿಜೆಪಿಯನ್ನು ಹೊಂದಿ ಬಿಜೆಪಿ ಜನರು ಹೆಚ್ಚಾಗಿ ಬಿಜೆಪಿ ಪಕ್ಷಕ್ಕೆ ಜನ ಜಾಸ್ತಿ ಒತ್ತುಕೊಳ್ಳಿ ಅಂತ
ನಿರ್ಮಲಾ ಸೀತಾರಾಮನ್ ಅವರು ಬಜೆಟ್ ಮಂಡನೆ ಮಾಡಿದರೆ ಕರ್ನಾಟಕಕ್ಕೆ ಏನು ಸಿಗಬೇಕಾಗಿತ್ತು ಅದು ಸಿಗಲಿಲ್ಲ. ನಿರ್ಮಲಾ ಸೀತಾರಾಮನ್ ಅವರು ಇನ್ನೊಂದು ಸ್ವಲ್ಪ ನಮ್ಮ ಇದಕ್ಕೆ ಒತ್ತು ಕೊಡಬೇಕಾಗಿತ್ತು. ಇದರಿಂದ ನಮ್ಗೆ ಸ್ವಲ್ಪ ಎಲ್ಲೋ ಇದಿದೆ. ಆದರೂ ನಮ್ಮ ನಿರ್ಮಲಾ ಸೀತಾರಾಮನ್ ಅವರು ಸಂಘಗಳಿಗೆ ಹಾಕಿದ್ದಕ್ಕೆ ನಮ್ಗೆ ಅತಿಯಾದ ಖುಷಿಯನ್ನು ತಂದುಕೊಟ್ಟರು. ಮಾಜಿ ಉಪಮಹಾಪೌರರು ಹಾಗೂ ಹಾಲಿ ಸದಸ್ಯರು ಇವತ್ತು BJP ಅಭಿಯಾನ ಪ್ರತಿಯೊಂದು ಮನೆಯಲ್ಲೂ ಇವಾಗ ನಾವು ಇನ್ನೇ ಹೇಳ್ದಂಗೆ ಪ್ರತಿಯೊಬ್ಬರು ಕೂಡ BJPಗೆ ಬರಬೇಕನ್ನೋದು ಕಾತುರದಿಂದ ಕಾಯ್ದಿರ್ತಾರೆ. ಇವತ್ತು ಆ ಕಾಲ ಕೂಡಿ ಬಂದಿದೆ ಅಂತ ನಮಗೆ ಅನಿಸ್ತದೆ. ಅದರ ಸಲುವಾಗಿ ಇವತ್ತೇನು ನಾವು ಅಭಿಯಾನ ಶುರು ಮಾಡೀವಿ, ಪ್ರತಿಯೊಂದು ಮನೆಯಿಂದ ಕೂಡ ಅವ್ರ ಮನೆಯೊಳಗೆ 18 ವರ್ಷ ಮೇಲ್ಪಟ್ಟು ಯಾರಾದ್ರೆ ಪ್ರತಿಯೊಬ್ಬರು ಕೂಡ ಸದಸ್ಯರನ್ನು ಹೊಂದ್ತಾರೆ ಅಂತ ಹೇಳಿ ನಾವು ಅಂದ್ಕೊಂಡಿದ್ದೀವಿ. ಅದೇ ರೀತಿ ಮಹಿಳೆಯರು ಇವತ್ತು ಕೇಂದ್ರ ಸರ್ಕಾರದೊಳಗೆ ಸಾಕಷ್ಟು ಮಹಿಳೆಯರು ಆರಿಸ್ಕೊಂಡಾರ. ಅವ್ರು ಆರಿಸಿ ಬರಲಿಕ್ಕೆ ಕಾರಣ ಏನಂದ್ರೆ ಇಡೀ ನಮ್ಮ ಕರ್ನಾಟಕದೊಳಗೆ ಮತ್ತು ಹೊರಗಿನ ಕೂಡ ಮಹಿಳೆಯರ ಕೆಲಸ ಅಭಿವೃದ್ಧಿ ಈಗಿನ ಜನ ಮೆಚ್ಚುವಂಥ ಅವಕಾಶ ಪ್ರತಿಯೊಬ್ಬರಿಗೂ ಸಿಕ್ಕದು. ಅದಕ್ಕೆ ನಾವೇನು ಮಹಿಳೆಯರು ಇವತ್ತು ಮನೆ ಬಿಟ್ಟು ಬಂದು ಹೊರಗೆ ಬಂದು ಕೆಲಸ ಮಾಡ್ತೀವಿ, ಆ ಕೆಲಸನೇ ನಮಗೆ ಸ್ಫೂರ್ತಿ ಆಗ್ಯದ. ಅದೇ ರೀತಿ ಆ ಸ್ಫೂರ್ತಿಯನ್ನು ಇವತ್ತು ಅಭಿಯಾನದ ಮೂಲಕ ಇವತ್ತು 80,000ಕ್ಕೆ 1 ಲಕ್ಷ 2 ಲಕ್ಷ 3 ಲಕ್ಷ ಎಷ್ಟು ಸಾಧ್ಯ ಆಗ್ತದೆ. ನಾವು ಇಷ್ಟೇ ಅಂತೇನಲ್ಲ, ಹೆಚ್ಚಿನ ಅಭಿಯಾನವನ್ನು ಮಾಡಿ ಪ್ರತಿಯೊಂದು ಮನೆಗಿಂದು ಕೂಡ ಕನಿಷ್ಠ 2 ಗಂಟೆ ಅಂತ ಇರತ್ತಾರ. ಆ 2 ಗಂಟೆ ಅಂತ ಪ್ರತಿಯೊಂದು ಮನೆಗಿಂದು ಅಭಿಯಾನದಿಂದ ಅವರು BJP ಸದಸ್ಯತ್ವವನ್ನು ಹೊಂದಿದ್ದೇ ಆಗಿದ್ದಾರೆ. ಇಡೀ ನಮ್ಮ ಇದರೊಳಗೆ BJP ಅಟ್ಟು ಫಲನೇ ಎಲ್ಲಿ ಇರುವುದಿಲ್ಲ. ಆ ಬಲವನ್ನು ತರುವಂಥ ಕೆಲಸ ನಾವೆಲ್ಲರೂ ಮಹಿಳೆಯರು ಮತ್ತು ಪುರುಷರು ನಮ್ಮ ಇಡೀ ವಿಜಯಪುರದೊಳಗೆ ಪ್ರತಿಯೊಂದು ಮನೆಗೂ ಹೋಗಿ ನಾವು ಮಾಡಿದ್ರೆ ಅಂತ ಹೇಳಿಕೆ ಅಂದ್ರೆ ಈ ಕಡೆ ಮುನ್ನಾಗಿರಿ ಬಂದಾಗಿದ್ದರಿಂದ ಅದ್ರ ಸಲುವಾಗಿ 15 ಇಸ್ಕೊಂಡು ಬರ್ತದೆ. ನಾವು ಕೂಡ 2-3 ಸರಿ ಇಲ್ಲಿ ಶಾಸಕರ ಜೊತೆ ಮೀಟಿಂಗು ಮಾಡಿದ್ವಿ. ವಾಟರ್ ಬೋರ್ಡ್ದವ್ರಿಗೆ ಕರೆಸಿ ಮೀಟಿಂಗ್ ಮಾಡಿದ್ವಿ. ಮೊನ್ನೆ ಯುಟಿ ಬಂದಾಗೂ ಮೀಟಿಂಗ್ ಅದಕ್ಕಿಂತಲೂ ಮುಂಚೆನೇ ಶಾಸಕರ ಜೊತೆ 3 ಸರಿ ನಾವು ಮೀಟಿಂಗ್ ಮಾಡಿದ್ವಿ. ಈ ಆದಷ್ಟು ಈ ಒಂದು ಮುಗಿದ್ರೊಳಗೆ ಎಂಡಿನೊಳಗೆ ಪ್ರತಿ ಮನೆಗೂ ಮಾರ್ಚ್ ಎಂಡ್ ಅನ್ನೋದ್ರೊಳಗೆ ಪ್ರತಿ 24/7 ಪ್ರತಿಯೊಂದು ಮನೆಗೂ ಡೈಲಿ ನೀರು ಬರುವಂಥ ವ್ಯವಸ್ಥೆಯನ್ನು ಮಾಡಲಿಕ್ಕೆ ನಾವೆಲ್ಲರೂ ಶ್ರಮ ಪಡ್ತಾ ಇದ್ದೀವಿ. ಕಾರ್ಪೊರೇಟರ್ 35 ಮಂದಿ ಕೂಡ ಅದೇ ರೀತಿ ಅವರು ವಾಟರ್ ಬೋರ್ಡ್ದವರು ನಮಗೆ ಸಲಹೆಗಳನ್ನು ಕೊಟ್ಟರೆ ಮತ್ತು ಮೊನ್ನೆ ಶಾಸಕರ ಮುಂದೆ ಅವರು ತಮ್ಮ ಇಚ್ಛಾಪಡಿಸ್ಯಾರ. ಮಾರ್ಚ್ ಎಂಡ್ ಅನ್ನೋದ್ರೊಳಗೆ ನಮ್ಗೆ ಇಡೀ ವಿಜಯಪುರ ಜಿಲ್ಲೆ ಪೂರ್ತಿ ವಿಜಯಪುರ ಸಿಟಿ 35 ವಾರ್ಡನ್ನು ಪ್ರತಿದಿನವೂ ನೀರು ಬರುವಂತೆ ನಾವು ಮಾಡಿಕೊಡ್ತೀವಿ ಅಂತ ಹೇಳಿದ್ರೆ ಅದ್ರ ಸಲುವಾಗಿ ನಾವು ಅಲ್ಲಿ ತನಕ ಕಾಯ್ಬೇಕಂತೇಳಿ ಎಲ್ಲ ಸಾರ್ವಜನಿಕರಿಗೆ ನಾವು ಮನವಿ ಮಾಡ್ಕೊಡ್ತೀವಿ. और खबरों के लिए देखते रहिए बी न्यूज नेशन। न्यूज नेशन के लेटेस्ट न्यूज़ों को अपने मोबाइल में देखने के लिए यूट्यूब में बी न्यूज नेशन के चैनल के सब्सक्राइब आइकॉन को दबाएं और फिर बेल आइकॉन को दबाने पर आप लेटेस्ट न्यूज़ों को देख सकते हैं।